ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ನಾನು ಈ ಒಂದು ಎಕ್ಸಿನೆಸ್ ಅಕೌಂಟಿಂದ ಈ ಒಂದು USDTಯನ್ನು ಯಾವ ರೀತಿ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ತೋರಿಸ್ತೇನೆ. ಇಲ್ಲಿ ನಿಮ್ಮ ಫ್ರೆಂಡ್ಗೆ ಹಾಗೆಯೇ ನಿಮ್ಮ ಹತ್ರ ಇರುವಂಥ ಇನ್ನೊಂದು ಅಕೌಂಟ್ಗೆ ನೀವು ಇಲ್ಲಿ ಈಸಿಯಾಗಿ ಈ ಒಂದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ. ಯಾವ ರೀತಿ ಅಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ನೀವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಈ ಒಂದು ವಿಡ್ರಾ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ನಿಮಗೆ ಫ್ರೆಂಡ್ಸ್ ಒಂದು ID ಹಾಗೆಯೇ ಒಂದು ಇಮೇಲ್ ID ಅವಶ್ಯಕತೆ ಇರುತ್ತೆ. ನೀವು ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಅದರಲ್ಲಿ ನೀವು ID ಮತ್ತು ಈ ಒಂದು ಇಮೇಲ್ IDಯನ್ನು ಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಬ್ಯಾಂಕ್ ಅಕೌಂಟ್ ಕಾಣಿಸ್ತಿದೆಯಲ್ಲ, ಬ್ಯಾಂಕ್ ನೇಮು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೊನೆಯಲ್ಲಿ ನೋಡಿ ಟು ಅನದರ್ ಯೂಸರ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂತರ ನೀವು ಯಾರಿಗೆ ಈ ಒಂದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀರಾ ನೋಡಿ, ಅವರು ಒಂದು ಅಕೌಂಟ್ ID ಹಾಕಬೇಕಾಗುತ್ತೆ. ಹಾಗೆಯೇ ಅವರು ಆ ಒಂದು ಅಕೌಂಟ್ಗೆ ಯಾವ ಒಂದು ಇಮೇಲ್ IDಯನ್ನು ಅವರು ಹಾಕಿದ್ದಾರೆ ನೋಡಿ, ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇವೆರಡನ್ನು ಎಂಟರ್ ಮಾಡಿಕೊಂಡು ನಂತರ ಇಲ್ಲಿ ನೀವು ಎಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಇಲ್ಲಿ ಹಾಕಬೇಕಾಗುತ್ತೆ. ಹಾಗೆಯೇ ರೀಸನ್ ಕೂಡ ಹಾಕಬೇಕಾಗುತ್ತೆ. ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಅಂತ. ಇಲ್ಲಿ ನಾನು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ನೋಡು, ಅವರಿಗೆ ಒಂದು ಅಕೌಂಟ್ IDಯನ್ನು ಇಲ್ಲಿ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಒಂದು IDಯನ್ನು ಹಾಕಬೇಕಾಗುತ್ತೆ. ಇನ್ನು ನಿಮಗೆ ಈ ಒಂದು ID ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ತೋರಿಸ್ತೇನೆ. ಇಲ್ಲಿ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದ್ದಿಲ್ಲ, ಇದೇ ಒಂದು IDಯನ್ನು ನೀವು ಕಾಪಿ ಮಾಡಬೇಕಾಗತ್ತೆ. ನೀವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ನೋಡಿ, ಅವರ ID ಹಾಕಬೇಕಾಗುತ್ತೆ ಅಲ್ಲಿ ಕಾಪಿ ಮಾಡಿಕೊಂಡು. ಹಾಗೆಯೇ ಇಲ್ಲಿ ಅವರ ಒಂದು ಇಮೇಲ್ IDಯನ್ನು ಕೂಡ ಹಾಕಬೇಕಾಗುತ್ತೆ. ಅವರು ಯಾವ ಒಂದು ಇಮೇಲ್ IDಯಿಂದ ಈ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ, ಆ ಒಂದು ಇಮೇಲ್ IDಯನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇವಾಗ ನಾನು ID ಹಾಕ್ತೀನಿ. ID ಇಮೇಲ್ ಐಡಿಯನ್ನು ಕೂಡ ಹಾಕ್ತೇನೆ. ಇಲ್ಲಿ ಇಮೇಲ್ IDಯನ್ನು ಕೂಡ ಹಾಕ್ತೇನೆ ನಾನು. ನಂತರ ನೀವು ಇಲ್ಲಿ ರೀಜನನ್ನು ಕೂಡ ಹಾಕಬೇಕಾಗುತ್ತೆ. ಯಾವ ಒಂದು ರೀಜನ್ಗೆ ನೀವು ಇಲ್ಲಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ. ನಾವಿಲ್ಲಿ ಗಿಫ್ಟ್ ಅಂತ ಹಾಕ್ತೇನೆ. ಹಾಗೆಯೇ ಇಲ್ಲಿ ಎಷ್ಟು ಅಮೌಂಟ್ ನೀವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಹಾಕಬೇಕಾಗುತ್ತೆ. ಇಲ್ಲಿ 31 USDT ನಾನು ಟ್ರಾನ್ಸ್ಫರ್ ಮಾಡ್ತೇನೆ. ನಂತರ ನೀವು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ. ಈ ಆ್ಯಪ್ನ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಇನ್ನೊಂದು ಸಲ ಕನ್ಫರ್ಮೇಷನ್ಗೋಸ್ಕರ ಕೇಳ್ತಿರುವಂಥದ್ದು, ನೀವು ಹಾಕಿರುವಂಥದ್ದು ಸರಿ ಇದೆಯಾ ಇಲ್ಲ ಅಂತ. ಇವಾಗ ಇಲ್ಲಿ ಒಂದು OTP ಬರುತ್ತೆ, ಆ ಒಂದು OTP ನೀವು ಎಂಟರ್ ಮಾಡಬೇಕಾಗುತ್ತೆ. ಅಥವಾ ನಿಮ್ಮದು ಇನ್ನೊಂದು ಡಿವೈಸಲ್ಲಿ ಈ ಒಂದು ಅಕೌಂಟ್ ಲಾಗಿನ್ ಆಗಿದ್ದರೆ ಅದರಲ್ಲಿ ಹೋಗ್ಬಿಟ್ಟು ನೀವು ಕನ್ಫರ್ಮ್ ಮಾಡಬೇಕಾಗತ್ತೆ. ನಂದು ಇದು ಇನ್ನೊಂದು ಡಿವೈಸಲ್ಲಿ ಈ ಒಂದು ಅಕೌಂಟ್ ಲಾಗಿನ್ ಆಗಿದೆ, ಹಾಗಾಗಿ ಇಲ್ಲಿ ಹೀಗೆ ಕೇಳ್ತಿರುವಂಥದ್ದು. ಅಥವಾ ನೀವಿಲ್ಲಿ ಒಂದು OTP ಮೂಲಕನೂ ಕೂಡ ಇಲ್ಲಿ ಕನ್ಫರ್ಮೇಷನ್ ಪಡ್ಕೊಳ್ಬೋದು. ನೋಡಿ, ಇಲ್ಲಿ ಟ್ರೈ ಅನ್ನೋದರ ಆಪ್ಷನ್ ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಒಂದು ನಂಬರ್ಗೆ ಇಲ್ಲಿ ಕ್ಲಿಕ್ ಮಾಡಿ, OTP ಬರುತ್ತೆ. ನೋಡಿ, ಈ ಒಂದು OTPಯನ್ನು ಹಾಕ್ತಾವಾಗ ಇಲ್ಲಿ ಟ್ರಾನ್ಸ್ಫರ್ ಆಗಿರುವಂಥದ್ದು. ನೀವು ಯಾರಿಗೆ ಈ ಒಂದು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀರಾ ನೋಡಿ, ಅವ್ರಿಗೆ ಹೋಗುತ್ತೆ ಅದು. ಈ ನನ್ನ ಅಕೌಂಟಿಂದ ಅಮೌಂಟ್ ಇಲ್ಲಿ ಕಟ್ ಆಗಿರುವಂಥದ್ದು. ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡುತ್ತೆ ನೋಡಿ, ಅವ್ರಿಗೆ ಹೋಗಿರುತ್ತೆ ಆ ಒಂದು ಅಮೌಂಟು. ಹೀಗೆ ಫ್ರೆಂಡ್ಸ್, ನೀವು ಇಲ್ಲಿ ಎಕ್ಸಿನೆಸ್ ಅಕೌಂಟಿಂದ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.